ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ನಿಮ್ಮ ಯೂನಿಟ್ ಟೆಸ್ಟು ಪ್ರಿಪ್ರೇಷನ್ ಚೆನ್ನಾಗಾಗಲಿ ಅಂತ ಉದ್ದೇಶದಿಂದ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಷ್ಟಪಟ್ಟು ಹುಡುಕಿ ತಂದು ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡುತ್ತಿರುವಂಥದ್ದು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಕ್ಸಾಮ್ಗಿಂತ ಮುಂಚೆ ಪಾಪ ದಯವಿಟ್ಟು ಅವರಿಗೂ ಕೂಡ ಒಳ್ಳೆಯ ಅಂಕಗಳು ಬರಲಿ. ಬನ್ನಿ, ದ್ವಿತೀಯ PUCಯ ಎರಡನೆಯ ಕಿರು ಪರೀಕ್ಷೆ ವಿಷಯ ಯಾವುದಾಗಿರುತ್ತೆ ಅಂತ ಹೇಳಿದರೆ ಅದು ಸಂಸ್ಕೃತ ಆಗಿ ಇರುತ್ತದೆ. ಸಬ್ಜೆಕ್ಟು ಸಂಸ್ಕೃತ ಆಗಿರುತ್ತೆ. ಯಾರೆಲ್ಲ ಹಿಂದಿ ಕನ್ನಡ ತೆಗೆದುಕೊಂಡಿರೋರು ಅವರಿಗೋಸ್ಕರ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಬೇರೆ ಸಬ್ಜೆಕ್ಟಿನ ಎಲ್ಲ ಕ್ವಶನ್ ಪೇಪರ್ಗಳು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸಮಯ ಸಿಗದೇ ಇದ್ದಾಗ ಇಲ್ಲಿ ಟಿಕ್ ಹಾಕಿರುವಂಥದ್ದೆಲ್ಲ ರೈಟ್ ಆನ್ಸರ್ ಅಂದುಕೊಳ್ಬೇಡಿ. ದಯವಿಟ್ಟು ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ವರ್ಷ ಇಡೀ ಓದಿರ್ತೀರ ತಾವುಗಳು ಸಂಸ್ಕೃತ ಮಕ್ಕಳು, ದಯವಿಟ್ಟು ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಯಾಕಂದರೆ ಕೆಲವೊಂದು ಕ್ವಶನ್ ಪೇಪರ್ ಮಾತ್ರ ನಾನು ಕನ್ಫರ್ಮ್ ಇದ್ದಾಗ ಅದರ ಕೀ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೇನೆ, ಆಯಿತಾ. ಹಾಗೂ ನನಗೆ ಸಮಯ ಬೇಕಲ್ವ ಅದನ್ನೆಲ್ಲ ಮಾಡಲಿಕ್ಕೆ. ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಹಾಗೂ ಪ್ರಶ್ನೆಗಳು ಇದೇ ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ದಯವಿಟ್ಟು ಮೊದಲು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳನ್ನು ತಾವುಗಳು ಕರೆಕ್ಟಾಗಿ ಓದ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಮಾಡಲ್ ಕ್ವಶನ್ ಪೇಪರ್ಗಳನ್ನು ಈಗಾಗಲೇ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ಅವೈಲಬಲ್ ಮಾಡಿಕೊಟ್ಟಿದ್ದೇನೆ. ಈಸಿಯಾಗಿ ತಾವುಗಳು ಎಲ್ಲ ಮಾಡಲ್ ಕ್ವಶನ್ ಪೇಪರ್, ಎಲ್ಲ ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ದಯವಿಟ್ಟು ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲ್ ಐ ಡಿ ಇದೇ ಆಗಿರುತ್ತೆ, all-in-one pdf99@gmail.com. ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಐ ಚಾಲೆಂಜ್ ಯು. ನಿಮ್ಗೆ ಯಾವುದೇ ಕಾರಣಕ್ಕೂ ಇಂಗ್ಲೀಷಲ್ಲಂತೂ ಆಯಿತಾ, ನನ್ನ ಟಾರ್ಗೆಟ್ ಔಟ್ ಇದೆ. ನೀವು ನನ್ನ ಜೊತೆ ಕೈ ಕೂಡಿಸಿದ್ರೆ ನಿಜವಾಗಿಯೂ ಔಟ್ ಅಂಕಗಳನ್ನು ನಾನು ತೆಗ್ಸೇ ಕೊಡ್ತೀನಿ ಸರ್. ಇಷ್ಟಂತೂ ನಾನು ನಿಮ್ಗೆ ಹೇಳಬಲ್ಲೆ. ಜೊತೆಗೆ ಬೇರೆ ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳಾಗಿರ್ಬೋದು, ಬ್ಲೂ ಪ್ರಿಂಟ್ಸ್ ಆಗಿರ್ಬೋದು, ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಹಾಗೂ ವಿದ್ಯಾರ್ಥಿಗಳು ಬರೆದಿರುವಂತಹ 80/80, 100/100 ಕ್ವಶನ್ ಪೇಪರ್ಸ್ಗಳನ್ನು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಯುಟಿಲೈಸ್ ಮಾಡಿಕೊಂಡು ಅದೇ ರೀತಿಯಾಗಿ ಆನ್ಸರನ್ನು ಬರೆದಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.